ವಯಸ್ ಕೆಲವರು ವೀಕ್ಷಕರಿಗೆಲ್ಲ ಉಮೇಶ್ ಮಾಡುವ ಸಾದರ ಪ್ರಣಾಮಗಳು. ಹೇಗೆ ನಡೀತಾ ಇದೆ ಸಂಡೇ ಎಲ್ಲರಿಗೂ? ಸರ್, ನನ್ನ ಸಂಡೇ ಚೆನ್ನಾಗಿದೆ. ಏನಪ್ಪ ಉಮೇಶ್ ಅವರು ಯಾವಾಗಲೂ ಭಕ್ತಿ ಬಗ್ಗೆ, ಬಾಬನ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ವಿಡಿಯೋ ಅಂತ ನಿಮಗೆಲ್ಲ ಕುತೂಹಲ ಇರ್ಬೋದು. ಹೀಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋಣ ಅಂತ ಒಂದು ಕುತೂಹಲವಾಗಿ ಒಂದು ವಿಷಯ ಹೊರಣದೊಂದಿಗೆ ನಿಮ್ಮ ಹತ್ರ ಬಂದಿದ್ದೀನಿ. ಆ ವಿಷಯವನ್ನು ನೀವು ಎಲ್ಲೂ ಕೇಳಿರಲಿಕ್ಕಿಲ್ಲ ಮತ್ತು ನೋಡಿರಲಿಕ್ಕಿಲ್ಲ, ಅಥವಾ ಕೇಳಿದ್ರೂ ಕೇಳಿರ್ಬೋದು, ನೋಡಿದ್ರೂ ನೋಡಿರ್ಬೋದು. ಸಾಕಷ್ಟು ವಿಚಾರಗಳು, ಗೊಂದಲಗಳು ಮನುಷ್ಯನ ಲೈಫಲ್ಲಿ ಆಗುತ್ತೆ. ಅದು ಯಾಕಾಗುತ್ತೆ ಅನ್ನೋದಕ್ಕೆ ಈ ನಮ್ಮ ವಾಹಿನಿ ಸುದ್ದಿ ಮಾಧ್ಯಮಗಳು, ಆಮೇಲೆ ಈ ರೀಲ್ಸು, ಆಮೇಲೆ ಈ ಪುಸ್ತಕಗಳು, ಪರ್ಸನಾಲಿಟಿ ಡೆವಲಪ್ಮೆಂಟು, ದಾಸ ಸಾಹಿತ್ಯ, ನಾವು ಏನೇನು ಎಲ್ಲೆಲ್ಲಿ ಹೆಕ್ಕಿ ಏನೇನು ತೆಗೆಯಕ್ಕೆ ನೋಡ್ತಾ ಇರ್ತೀವೋ ಅದೆಲ್ಲವೂ ನಮಗೆ ಯೂಸ್ ಆಗ್ತಾ ಇದೆ. ಇದರಲ್ಲಿ ಒಂದು ಅನೂಹ್ಯ ರೀತಿಯ ಒಂದು ಕಥೆ ನನಗೆ ಒಬ್ಬರು ಹೇಳಿದರು ನಿನ್ನೆ. ಅದನ್ನು ಅವ್ರ ಪರ್ಮಿಷನ್ ತೊಗೊಂಡು ರೀಲ್ಸಲ್ಲಿ ಹಾಕ್ತೀನಿ ಅಂದೆ. ಇದು ರೀಲ್ಸ್ ಅಲ್ಲ, ಒಂದು ಪಯಸ್ಕೆರು ಅಂತ ಚಾನಲ್ ಇದೆ, ಚಾನಲಲ್ಲಿ ಹಾಕ್ತೀನಿ ಅಂದೆ. ಓಕೆ ಉಮೇಶ್, ಒಳ್ಳೆಯದು, ನೀವು ರೀಲ್ಸ್ ಮಾಡಿದರೆ ಒಳ್ಳೆಯದು, ವೀಡಿಯೋ ಮಾಡಿದರೆ ಒಳ್ಳೆಯದು ಅಂತಂದರು. ಸೊ ಅದನ್ನು ಅನ್ನಿಸ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಇದು ರಿಲೇಷನ್ಶಿಪ್ ಬಗ್ಗೆ. ಎಲ್ಲರಲ್ಲೂ ಜಗಳ, ಭೇದ, ಭಿನ್ನ ಆಗುತ್ತೆ. ಯಾಕಾಗುತ್ತೆ ಅಂತ ಅನ್ನೋದಕ್ಕೆ ರೀಸೆಂಟಾಗಿ ನಾವು ಅಲ್ಲು ಅರವಿಂದ್ ಸರ್ದು ರೀಲ್ ನೋಡಿದ್ವಿ. ಅದರಲ್ಲಿ ಅವ್ರು ಹೇಳ್ತಾರೆ, ನಮ್ಮ ತಂದೆಯನ್ನಷ್ಟು ಪ್ರೀತಿಸಿದಷ್ಟು ವ್ಯಕ್ತಿ ನಮ್ಮ ಜೀವನದಲ್ಲಿ ಯಾರೂ ಇಲ್ಲ. ನಮ್ಮ ತಂದೆಗೂ ನನಗೂ ಡಿಸಗ್ರಿಮೆಂಟ್ ಆಗುತ್ತೆ ಅಂತ ಇಲ್ಲ, ಹಾಗೆ ಆಗುತ್ತೆ. ಆದರೆ ಆ ಡಿಸಗ್ರಿಮೆಂಟು ನಾನು ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂದರೆ ಐ ರೆಸ್ಪೆಕ್ಟ್ ದಟ್ ಅಂತ ಹೇಳಿದರು. ಅದು ನನಗೆ ತುಂಬ ಹಿಡಿಸ್ತು. ನಮ್ಮ ತಂದೆ ಲೈಕ್ ಆಗಿಲ್ಲ ಅಗ್ರಿಮೆಂಟು ವಾಕ್ಯ ಅಂತಂದರೆ ನಮ್ಮ ತಂದೆನ ದ್ವೇಷ ಮಾಡಲ್ಲ, ಆ ಗಳಿಗೆಯಲ್ಲಿ ಅದನ್ನು ದ್ವೇಷ ಮಾಡ್ತೀನಿ. ಪುನಃ ನಾನು ಮಾಮೂಲು ಮಗ ಆಗ್ತೀನಿ, ಪುನಃ ನಾನು ಮಾಮೂಲು ತಂದೆ ಆಗ್ತಾರವರು ಅಂತ. ಇಷ್ಟೊಂದು ಒಳ್ಳೆ ಥಾಟ್ ಅಲ್ವಾ ಸ್ನೇಹಿತರೆ? ಇದು ಒಂದೇ ರೀಲಲ್ಲಿ ನಾನು ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಅಂಶ. ಇನ್ನೊಂದು ಎರಡನೇದು, ಇದು ನೀವು ಕತೆ ಎಲ್ಲೂ ಕೇಳಿಲ್ಲ ಅಂತ ಅನ್ಕೋತೀನಿ. ತುಂಬ ಅರ್ಥಗರ್ಭಿತವಾದ ಕತೆ. ಯಾಕೆಂದರೆ ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೀವಿ, ಹೆಸರು ಹೇಳಲ್ಲ ನಾನು, 25-26 ವರ್ಷ ಆಗಿರುತ್ತೆ, ಮದುವೆ ಆದರೂ ಡೈವರ್ಸ್ ಆಗ್ತಾ ಇದ್ದಾವೆ. ಅಣ್ಣ ತಂಗಿನ ಕಂಡ್ರೆ ಆಗಲ್ಲ, ತಂಗಿ ತಮ್ಮನ ಕಂಡ್ರೆ ಆಗಲ್ಲ, ಅಪ್ಪ ಮಕ್ಕಳನ್ನ ಕಂಡ್ರೆ ಆಗಲ್ಲ. ಈ ಥರ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ಅದು ಯಾಕೆ ಆಗ್ತಾಯಿದೆ? ಅದು ಒಂದು ಚಿಂತೆ ಮಾಡ್ತಕ್ಕಂಥ ಅಂಶ. ಗಂಡ ಹೆಂಡತಿ ಅಂಶದ ಬಗ್ಗೆ ಒಂದು ಕಥೆ ಇದೆ. ಇದನ್ನು ಪರ್ಮಿಷನ್ ತೊಗೊಂಡು ನಾನು ವೀಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಒಂದು ಸಲ ಏನಾಯಿತು ಅಂತಂದರೆ, ಮದುವೆ ಆಗಿರುತ್ತೆ ಅಷ್ಟೇ ಗಂಡ ಹೆಂಡತಿಯವರು. ಮದುವೆ ಆದಾಗ ಅವರು ಮೈಸೂರು ಝೂ ನೋಡೋಕ್ಕೆ ಹೋಗ್ತಾರೆ. ಮೈಸೂರು ಝೂ ನೋಡೋಕ್ಕೆ ಹೋದಾಗ ಅಲ್ಲಿ 2 ಕೋತಿಗಳಿರ್ತವೆ. ಆ 2 ಕೋತಿಗಳು ಅತ್ಯಂತ ಪ್ರೀತಿಯಿಂದ ಬಿಹೇವ್ ಮಾಡ್ತಾ ಇರುತ್ತೆ. ಅವಾಗ ಹೆಂಡತಿ ಗಂಡನಿಗೆ ತೋರಿಸ್ತಾಳೆ, ನೋಡಲ್ಲಿ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾವೆ, ಆ ಕೋತಿಗಿನ್ನ ಕಡೆ ಆಗ್ಬಿಟ್ಟಿವಿ ನಾವು, ಪ್ರೀತಿನೇ ಮಾಡಲ್ಲ ನಾವು ಅಂತ ಹೆಂಡತಿ ಗಂಡನಿಗೆ ತೋರಿಸ್ತಾಳೆ. ಗಂಡ ಸುಮ್ಮನೆ ತಲೆ ಆಡಿಸ್ತಾನೆ. ಹಾಗೇ ಮುಂದೆ ಬರ್ತಾರೆ. ಮುಂದೆ ಬಂದ ತಕ್ಷಣ ಏನಾಗುತ್ತೆ ಅಂತ ಹೇಳಿದರೆ, ಒಂದು ಸಿಂಹ ಇರುತ್ತೆ, ಗಂಡು ಸಿಂಹ, ಹೆಣ್ಣು ಸಿಂಹ. ಗಂಡು ಸಿಂಹ ದೂರ ಕೂತಿರುತ್ತೆ, ಕೂದಲೆಲ್ಲ ಬಿಟ್ಕೊಂಡು. ಹೆಂಗಿರುತ್ತೆ ನೋಡಿರಲ್ವಾ? ಕೇಸರಿ, ಗಜಕೇಸರಿ, ಗಜಕೇಸರಿ ಅಂದರೆ ಆನೆ, ಬಟ್ ಕೇಸರಿ ಯುಕ್ತವಾದ ಕೂದಲು ಬಿಟ್ಕೊಂಡು. ಆದರೆ ಹೆಣ್ಣು ಒಂದು ಕಡೆಗೆ ಸುಮ್ಮನೆ ಕೂತಿರುತ್ತೆ. ಇವಾಗ ನಿನಗೆ ಮಜಾ ತೋರಿಸ್ತೀನಿ ಬಾ ಅಂತ ಗಂಡ ಹೇಳ್ತಾನೆ. ಇವ್ರು ಏನು ನನಗೆ ಝೂಲು ಪಾಠ ಕಳಿಸ್ತಾರೆ, ಮನೇಲೂ ಪಾಠ ಹೇಳ್ತಾ ಇರ್ತಾರೆ, ಝೂಲ್ ಏನು ಪಾಠ ಹೇಳ್ತಾರೆ ಅಂತ ಭಾಳ ಕುತೂಹಲ ಆಗುತ್ತೆ ಹೆಂಡತಿಗೆ. ಸರಿ ಅಂತ ನಡ್ರಿ ಹೋಗೋಣ ಅಂತ ಹೇಳ್ತಾರೆ. ನೀವು ಕಲ್ಲು ತೊಗೊಂಡು ಏನು ಮಾಡ್ತಾನೆ, ಆ 2 ಪ್ರೀತಿ ಮಾಡ್ತಿದ್ವಲ್ಲ ಕೋತಿಗೆ ಬೀಸಿ ಹೊಸಿತಾನೆ. ಅವೆರಡೂ ಪ್ರೀತಿ ಮಾಡ್ತಾರೆ, ಕೋತಿ ಚಲ್ಲಾಪಿಲ್ಲಿ ಆಗಿ ಓಡೋಗ್ತವೆ, ಆಯಿತಾ? ಇನ್ನೊಂದು ಕಲ್ಲು ತೊಗೊಂಡು ಅದೇ ಸ್ವಲ್ಪ ಮುಂದೆ ಬಂದು ಸಿಂಹದ ಹತ್ರ ಏನು ಮಾಡ್ತಾನೆ, ಆ ಹೆಣ್ಣು ಸಿಂಹಗೆ ಹೊಡಿತಾನೆ. ಹೆಣ್ಣು ಸಿಂಹ ಯಾವಾಗ ಕಲ್ಲು ಹೊಡಿತಾನೋ, ಎಲ್ಲೋ ದೂರ ಕೂತಿರ್ತಕ್ಕಂತಹ ಒಂದು ಗಂಡು ಸಿಂಹ ಓಡಿ ಬಂದು ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಈ ಥರ ನೋಡಿ ಈಗ ಅಂತ ತೋರಿಸ್ತಾನೆ. ಅವಳಿಗೆ ಅರ್ಥ ಆಗಲ್ಲ, ಏನು ಅಲ್ಲಿ ಕಲ್ಲು ಹೊಡೆದ್ರಿ ಕೋತಿ ಹೋಯ್ತು, ಕೋತಿಗಳು ಚಲಾಪಿಲಿ ಅದು, ಇಲ್ಲಿ ಕಲ್ಲು ಹೊಡೆದ್ರಿ ಹೆಣ್ಣು ಕೋತಿ ಹತ್ರ ಗಂಡು ಕೋತಿ ಬಂತು, ಯಾಕೆ ಅಂತ. ಅವಾಗ ಗಂಡ ಅರ್ಥ ಬಿಡಿಸಿ ಹೇಳ್ತಾನೆ, ನೋಡಮ್ಮ, ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ತೋರಿಕೆಗಿರಬಾರ್ದು. ಯಾರೋ ನಗ್ತಾ ಇದ್ದಾರೆ ಅಂದರೆ ಆ ಗಂಡ ಹೆಂಡತಿ ಸೂಪರ್ ಆಗಿದ್ದಾರೆ ಅಂತಲ್ಲ. ಯಾರೋ ದೂರ ಇದ್ದಾರೆ ಅಂತಂದರೆ ಅವ್ರು ಎಕ್ಸ್ಪ್ರೆಸ್ ಮಾಡಿಲ್ಲ ಅಂದರೆ ಪ್ರೀತಿ ಇಲ್ಲ ಅಂತ ಅರ್ಥ ಅಲ್ಲ. ನಾವು ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಹೋಗುತ್ತೆ. ಕೆಲವರು ಭಾಳ ಪ್ರೀತಿಯಿಂದ ಇರ್ತಾರೆ ಹೆಂಡತಿ ಮುಂದೆ, ಆದರೆ ಎಲ್ಲರಿದ್ರಿಗೆ ಬೈತಾ ಇರ್ತಾರೆ, ನೀನು ಅಷ್ಟೇ, ನೀನು ಮಾಡಿದ ಅಡುಗೆ ಚೆನ್ನಾಗಿಲ್ಲ, ನೀನು ಹುಟ್ಟಿದ ಸೀರೆ ನಿಂಗೆ ಉಡೋಕ್ಕೆ ಬರಲ್ಲ. ಅದರ ಅರ್ಥ ಅವ್ನು ಹೆಂಡತಿನ ದ್ವೇಷ ಮಾಡ್ತಾನೆ ಅಂತಲ್ಲ, ಒಳಗೆ ಭಾಳ ಪ್ರೀತಿ ಇರುತ್ತೆ. ಸೊ ಡೋಂಟ್ ಗೋ ಬೈ ಲುಕ್ಸ್. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ. ಈ 2 ಅಂಶಗಳು ನಿಮಗೆ ಪಯಸ್ಕರ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿದ್ದರೆ, ನಿಮಗೆ ಉಪಯೋಗ ಅನಿಸಿದರೆ ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ಐ ಆಮ್ ನಾಟ್ ಬೆಂಟ್ ಅಪ್ ಆನ್ ಸಬ್ಸ್ಕ್ರಿಪ್ಷನ್ಸ್, ಯಾಕೆಂದರೆ ಇದು ಭಕ್ತಿ ಚಾನಲ್ ಆದರೂ ಕೂಡ ಸಹ ನಾನು ಯಾಕೆ ಬಂದೆ ಅಂದರೆ, ಈ 2 ರೀಲ್ಗಳು ನನಗೆ ಈ ವಾರ ಗಮನ ಸೆಳೆದವು. ಮೊದಲಿದು ಅಲ್ಲು ಅರವಿಂದ್ ರೀಲು, ಅಲ್ಲು ಅರವಿಂದ್ ಅವ್ರ ಮಗಂದು. ಇನ್ನೊಂದು ಇದು ಕತೆ, ಝೂ ಕತೆ. ಸೊ ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಳ್ಳಿ ಸ್ನೇಹಿತರೆ. ನನ್ನ ಸ್ನೇಹಿತರಲ್ಲಿ ಸುಮಾರು ಜನ ನಾನು 100% ಶಾರ್ಟ್ ಕೊಟ್ಟರು ಕೂಡ ಬಿಟ್ಟು ಹೋಗಿದ್ದಾರೆ. ಅಂಥವ್ರನ್ನ ರೆಸ್ಪೆಕ್ಟ್ ಕೊಟ್ಟು ಟಾಟಾ ಮಾಡಿದ್ದೀನಿ. ಯಾಕೆಂದರೆ ವೆನ್ ಯು ಗಿವ್ ಬೆಸ್ಟ್
ಶಾರ್ಟ್ ಇನ್ ಯುವರ್ ರಿಲೇಷನ್ಶಿಪ್. ಅವ್ರು ಹಿಡ್ಕೊಳ್ಳಿಲ್ಲ ಅಂದ್ರೆ ನಾವೇನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಆಮೇಲೆ ಸಣ್ಣ ಸಣ್ಣ ಇದಕ್ಕೆ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ಅವ್ರೇನೋ ಬ್ಯುಸಿ ಇರ್ತಾರೆ, 3 ಕಾಲ್ ಮಾಡ್ತಾರೆ, ನಿಮ್ಮ ಕಾಲ್ ಎದ್ದೇ ಇದ್ದರೆ ಅಯ್ಯೋ 3 ಕಾಲಲ್ಲಿ ಯೂಸರ್ ಬ್ಯುಸಿ ಬಂತು, ನಂಗೆ ಮಾಡಲಿಲ್ಲ, ಪ್ರೀತಿನೇ ಇಲ್ಲ ಅಂತ ಜಡ್ಜ್ ಮಾಡೋದು. ಅಥವಾ ವಾಪಸ್ಸು ಕಾಲ್ ಮಾಡಿದಾಗ ಬೇಗ ಇಟ್ಬಿಟ್ರೆ ಅಯ್ಯೋ ಅವನು ಅವಳು ಅಂದಮೇಲೆ ಪ್ರೀತಿ ಇಲ್ಲ, ಬೇಗ ಇಟ್ಬಿಟ್ರು ಅಂತ ಒಂದು ಸಣ್ಣ ಫೋನ್ ಕಾಲಲ್ಲಿ ಮಾತಲ್ಲಿ ಜಡ್ಜ್ ಮಾಡಿಬಿಟ್ಟು ಸ್ನೇಹಿತರೆ. ಇನ್ ಮೈ ವ್ಯೂ ಜಡ್ಜಿಂಗ್ ಈಸ್ ವೀಕ್ನೆಸ್. ಇದನ್ನೆಲ್ಲ ಅರಿತುಕೊಂಡು ಸಂಡೇ ಚೆನ್ನಾಗಿ ಸ್ಪೆಂಡ್ ಮಾಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ರಿಲೇಷನ್ಶಿಪ್ನ ಚೆನ್ನಾಗಿ ಇಟ್ಕೊಳ್ಳಿ. ನೀವು ರಿಲೇಷನ್ಶಿಪ್ ಚೆನ್ನಾಗಿ ಇಟ್ಕೊಂಡ್ರೆ ಮಾನವ ಸಂಘಜೀವಿ. ಇನ್ನೊಂದು ಅತ್ಯದ್ಭುತ ಕಥೆಯೊಂದಿಗೆ ನಾನು ನೆಕ್ಸ್ಟ್ ವೀಕ್ ಬರ್ತೀನಿ. ಯಾಕಂದರೆ ಇವೊಂದು ಪಯಸ್ಕೇರವ್ರು ಇದ್ದರೂ ಕೂಡ ಥ್ಯಾಂಕ್ಸ್ ಶಿವಲಿಂಗ ಅವರಿಗೆ, ಹೊಸ ಪಾರ್ಕ್ ಫ್ರೆಂಡು ನನಗೆ. ಅವರು ಹೇಳಿದರು, ಅಣ್ಣ ಬರೀ ಭಕ್ತಿ ಇದ್ದರೆ ನೀತಿದು ಹೇಳಬಾರ್ದು ಅಂತಲ್ಲ ಅಣ್ಣ, ನೀತಿದು ಜನಗಳಿಗೆ ಪ್ರಸರಿಸಿ ಅಂತ ಮಾಡಿದರು. ಧನ್ಯವಾದಗಳು. ಹ್ಯಾಪಿ ಸಂಡೇ ಆಲ್. ಪ್ಲೀಸ್ ಟೇಕ್ ಕೇರ್.